ಮಗ ಈ ಬಾಲ್ ಬೀಟ್ ಮಾಡು, ₹500 ಫಿಕ್ಸ್ ಆಗಿದೆ. ಹಾಂ, ಈ ಬಿಕ್ಲಿಕೆಯಿಂದ ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ನನಗೆ ನಿಲ್ತಾನೇ ಇಲ್ಲ. ನನ್ನ ಕೆಲಸಕ್ಕೆಲ್ಲ ಪ್ರಾಬ್ಲಮ್ ಆಗ್ಬಿಡ್ತಿದ್ರಿಂದ. ನನ್ನ 14 ವರ್ಷದ ಮೆಡಿಕಲ್ ಕೆರಿಯರಲ್ಲಿ ಈ ಥರ ಒಂದು ಕೇಸ್ ನೋಡಿರಲಿಲ್ಲ. ಜೇನುತುಪ್ಪದ ನೀರು, ಮೊಸರು, ಮಜ್ಜಿಗೆ, ದೊಡ್ಡಿಪತ್ರೆ ತಂಬೋಳಿ, ಇಳ್ಕಲ್ ಗುರೆಳ್ ಪುಡಿ, ನಮ್ಮ ಕಡೆ ಚಟ್ನಿ ಪುಡಿ ಅಂತೀವಿ, ಆ್ಯಂಟಿಹಿಸ್ಟಮೀನ್ಸ್, ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್, ಬಟ್ ನಥಿಂಗ್ ವರ್ಕ್ಡ್. ಇನ್ನೂ ಏನಾದರೂ ಬೇರೆ ಟ್ರೀಟ್ಮೆಂಟ್ ಇದ್ದರೆ ಮಾಡಿ ಸರ್ ಅಂತ ಹೇಳಿದೆ. ಅದಕ್ಕೆ ವಿ ಟ್ರೈಡ್ ಸಮ್ ಆಲ್ಟರ್ನೇಟಿವ್ ಥರ್ಮೋಡೈನಮಿಕ್ ಟೆಕ್ನಿಕ್ಸ್. ಇನ್ವೆಸ್ಟಿಗೇಟ್ ಮಾಡ್ತಾ ಮಾಡ್ತಾ ನಾಗೇಶ್ನ ಕೇಳಿದೆ, ಬಿಕ್ಕಳಿಗೆ ಬಂದಿದ್ದು ಹಿಂದಿನ ದಿನ ಎಲ್ಲಿದ್ರಿ, ಏನು ತಿಂದ್ರಿ ಅಂತ. ಹಿಂದೆ ದಿನ ನಾನು ನನ್ನ ಫ್ರೆಂಡ್ ಜೊತೆ ಇಲ್ಲೇ ಹತ್ರದಲ್ಲಿರೋ ಬೇಕ್ರಿ ಹತ್ರ ಹೋಗಿದ್ದೆ. ಅಲ್ಲಿ ನಾನು ಒಂದು ವೆಜ್ ಪಫ್, ಒಂದು ಎಗ್ ಪಫ್, ಒಂದು ಚಾಕ್ಲೇಟ್ ಕೇಕು, ಒಂದು ಪೆಪ್ಸಿ ಕುಡಿದೆ. ಅಷ್ಟೇನಾ? ಆರ್ ಯು ಶೋರ್ ಯು ಡಿಡ್ ಇಟ್ ಎನಿಥಿಂಗ್ ಎಲ್ಸ್? ಹ್ಞೂ ಸರ್, ಯಾಕಂದರೆ ನಮ್ಮ ಅಮ್ಮಂಗೆ ಕಾಲ್ ಬಂತು. ನಾನು ನನ್ನ ಫ್ರೆಂಡಿಗೆ ಮಚ ನೀನು ಬಿಲ್ ಪೇ ಮಾವು ಮಚ, ನಾನು ನಿಂಗೆ ಆಮೇಲೆ ಪೇ ಮಾಡ್ತೀನಿ ಅಂತೇಳಿ ಅವಾಗಲೇ ಹೊಡ್ಬಿಟ್ಟೆ ಸರ್. ಒಂದು ನಿಮಿಷ ನಾಗೇಶ್, ಏನು ಹೇಳಿದ್ರಿ? ಅದೇ ನಮ್ಮ ಅಮ್ಮನ ಕಾಲ್ ಬಂತು. ಅದಲ್ಲ ನಿಮ್ಮ ಸ್ನೇಹಿತನಿಗೆ ಏನಂದ್ರಿ? ಒಂದು ಕೆಲಸ ಮಾಡು, ಬಿಲ್ ನೀನು ಪೇ ಮಾಡ್ಬಿಡು, ನಾನು ನಿಂಗೆ ಆಮೇಲೆ ಕೊಡ್ತೀನಿ. ಬಿಲ್ ನೀನು ಪೇ ಮಾಡ್ಬಿಡು, ನಾನು ನಿಂಗೆ ಆಮೇಲೆ ಕೊಡ್ತೀನಿ. ನೋಡಿ, ಕೆಲವು ಸಲ ಮೆಡಿಕಲ್ ಸೈನ್ಸಸ್ ಅಲ್ಲೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರಲ್ಲ. ನಿಮ್ಮ ಫ್ರೆಂಡ್ಸ್ ಹತ್ರ ನೀವೇನಾದರೂ ಕಾಸು ಇಸ್ಕೊಂಡಿದ್ರೆ ವಾಪಸ್ ಕೊಟ್ಬಿಡಿ.